ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಕೈಗೆ ಸಿಕ್ಕಿಬಿದ್ದಂತಹ ಗಿರಿಜಾ, ಕಲ್ಲಾ ಹಾಗೆ ಅಜ್ಜಿ ಮೂವರು ಕೂಡ ಬೆಚ್ಚಿ ಬೀಳ್ತಾರೆ. ಆದರೆ ಇಲ್ಲಿ ಮೀನಾ ಮಾತ್ರ ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ, ನನ್ನನ್ನು ಕೂಡ ನೀವು ಸೇರಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮಾವಂಗೆ ತಿಳಿಸೋದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ಮೀನಾನು ತಮ್ಮ ಗ್ರೂಪ್ಗೆ ಜಾಯ್ನ್ ಮಾಡಿಸ್ಕೋತಾರೆ. ಕಲ್ಲಾ ಮತ್ತು ಅಜ್ಜಿ ಮನೆಗೆ ಹೋಗ್ತಿದ್ದಾಗೆ ಇಂದ್ರಾಣಿಯವರು ಎಲ್ಲಿ ಹೋಗಿದ್ರಿ ಏನು ಅಂತ ಪ್ರಶ್ನೆ ಮಾಡ್ತಾರೆ. ತರಕಾರಿ ತರೋಕೆ ಹೋಗಿದ್ವಿ ಅಂತ ಸುಳ್ಳು ಹೇಳ್ತಾರೆ. ನಂತರ ಕಿಟಿ ಪಾರ್ಟಿಗೆ ಹೋಗಬೇಕು ಅಕ್ಕ, ನನ್ನ ಒಡವೆ ಹಾಕೊಂಡು ಬೇಜಾರಾಗಿದೆ, ನಿಮ್ಮ ಒಡವೆ ಕೊಡ್ತೀರಾ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರೂಮಲ್ಲಿರೋ ಇಲ್ದಿರೋ ಒಡವೆಗಳನ್ನು ಎಲ್ಲಿ ಕೊಡೋದು ಅಂತ ಕಲಾ ಯೋಚನೆ ಮಾಡ್ತಿದ್ರೆ ಡ್ರಾಯರನ್ನು ತೆಗೆದು ತಗೋಡಿ ಅಕ್ಕ ಅಂತ ಇಂದ್ರ ಅವರು ತುಂಬ ಅಂದರೆ ತುಂಬ ದುಂಬಾಲ್ ಬೀಳ್ತಾರೆ. ಕುಡಿ ಅಂತ ಹೇಳ್ತಿದ್ದಾಗನೇ ಕಲ್ಲಾ ಅವರು ರೊಚ್ಚಿಗೆ ಹೇಳ್ತಾರೆ, ಹಾಗಿದ್ರೆ ನೀವು ಅಮ್ಮುಗೆ ಒಡವೆ ಕೊಟ್ಟಿದ್ರ ಅಲ್ವಾ ಅಂತ ಇಂದ್ರ ಹೇಳಿದಾಗ ಹೌದು ಕೊಟ್ಟಿದ್ದೀನಿ, ನನ್ನ ಮಗಳು ಕೊಟ್ಟಿದ್ದೀನಿ, ನಿನ್ಗೇನು ನಿಂದು ಒಡವೆ ಅಲ್ಲ ತಾನೆ, ನನ್ನ ಗಂಡ ನನ್ನ ಸಂಸಾರ ನನ್ನ ಮಗಳು ನಿನ್ಗೇನು ಕಟ್ಕೊಂಡು ಇನ್ನು ಮುಂದೆ ನಮ್ಮ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಬೈದು ಕಳಿಸ್ಬಿಡ್ತಾರೆ. ಎತ್ತ ಕಡೆ ವೀಣವರು ಮನೆಗೆ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ನಂದವರು ಮನೆಗೆ ಬರ್ತಾರೆ, ಒಡವೆನ ಲಾಕರ್ಗೆ ಇಟ್ಟಿದ್ದೀವಿ ಅನ್ನೋ ವಿಷಯವನ್ನು ಕೂಡ ವೀಣಾಗೆ ತಿಳಿಸ್ತಾರೆ. ನಿಮಗೆ ಹೇಳ್ದೆ ಇಟ್ಬಿಡ್ವಿ, ಬೇಜಾರು ಮಾಡ್ಕೋಬೇಡಿ ಅಂತಾರೆ. ಅದರಲ್ಲಿ ಏನಿದೆ ಅಣ್ಣ, ನಾನು ಇಡಬೇಕಾಗಿತ್ತು, ನೀವೇ ಇಟ್ರಲ್ವ, ಒಳ್ಳೇದಾಯ್ತು ಅಂತಾರೆ. ನಂತರ ಮೀನಾ ರೆಡಿ ಆಗಿದ್ಯಮ್ಮ ಹೋಗೋದಕ್ಕೆ ಅಂತ ನಂದವ್ರು ಕೇಳಿದಕ್ಕೆ ಹಾಂ ಮಾವ ನಾಳಿದ್ಗೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಮೀನಾ ಹೇಳ್ತಾರೆ. ಮೀನಾ ಮದುವೆ ಆಗ 6 ತಿಂಗಳಾಯಿತು, ಮಾಧವ ಮತ್ತು ಪ್ರಿಯಾ ಈಗ ಮದುವೆ ಆದವರು, ಅವರು ಹೊರಗಡೆ ಹೋಗ್ಬೇಕಲ್ವಾ ಅಣ್ಣ ಅಂತ ವೀಣಾ ಅವರು ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿ ಬರಲಿ ಅಂತ ನಂದವ್ರು ಹೇಳ್ತಾರೆ. ಏನಿದು ದೇವಸ್ಥಾನಕ್ಕೆ ಯಾಕೆ, ಮಾಲ್ಗೆ ಫಿಲಿಮ್ಗೆ ಹೋಗಿ ಬರ್ಬೋದಲ್ವಾ ಅಂತ ಗಿರೀಶ್ ಅವರು ಹೇಳಿದಾಗ ಸರಿ ಆಯಿತು ಫಿಲಿಮ್ಗೆ ಹೋಗಿ ಬರಲಿ ಅಂತ ಹೇಳಿ ನಂದವರು ಹೇಳಿಬಿಡ್ತಾರೆ. ನನ್ನ ಮಗಳು MA ಇಂಗ್ಲೀಷ್ ಮಾಡಿದ್ರು, ಇವತ್ತಿಗೂ ಥಿಯೇಟರ್ಗೆ ಹೋಗಿಲ್ಲ, ಅವಳು ಚಿಕ್ಕದ್ರಲ್ಲಿ ಒಂದು ದೇವ್ರ ಫಿಲಿಮ್ ಕರ್ಕೊಂಡು ಹೋಗಿದ್ದು ಅಷ್ಟೇ ಅಂತ ವೀಣವರು ಸುಳ್ಳು ಹೇಳ್ತಾರೆ. ಆಗ ಇಲ್ಲಿ ನಂದವರು ತಮ್ಮ ಫ್ರೆಂಡ್ ಥಿಯೇಟರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಫೋನ್ ರೀಚ್ ಆಗೋದಿಲ್ಲ. ಆಗ ಪ್ರಿಯಾ ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಕೊಡಿ ಮಾವ ಅಂತ ತೊಗೊಂಡು ನೀವು ಹೇಳೋರು ಥಿಯೇಟರಲ್ಲಿ ಬುಕ್ ಆಗ್ತಿಲ್ಲ, ಬೇರೆ ಥಿಯೇಟರ್ ಬುಕ್ ಮಾಡ್ತೀನಿ ಅಂತ ಹೇಳಿ 1,000 ರೂಪಾಯಿ 1,200 ರೂಪಾಯಿನ ಖರ್ಚು ಮಾಡ್ತಾರೆ. ಅದನ್ನು ನೋಡಿ ನಂದವ್ರಿಗೆ ಅಚ್ಚರಿ ಆಗುತ್ತೆ. 1,200 ಯಾಕೆ ಅಂದಾಗ ಕೂಲ್ ಡ್ರಿಂಕ್ಸ್ ಎಲ್ಲ ಸೇರಿ ಅಷ್ಟಾಯಿತು ಮಾವ ಅಂತಾರೆ. ವೀಣಾ ಕೂಡ ಇವತ್ತು 2,000 ರೂಪಾಯಿ ಎತ್ತಿಡಬೇಕು ಇಬ್ಬರು ಫಿಲಿಮ್ಗೆ ಹೋಗೋದಕ್ಕೆ ಅಂತಾರೆ. ಇದರಿಂದಾಗಿ ನಂದವ್ರಿಗೆ ತುಂಬ ಬೇಜಾರಾಗುತ್ತೆ. ಬೇಡ ಪ್ರಿಯಾ ಕ್ಯಾನ್ಸಲ್ ಮಾಡುವಂತ ಮಾಧವ್ ಹೇಳ್ತಾರೆ. ಬೇಡ ಬುಕ್ ಮಾಡಿದ್ಯಲ್ಲಮ್ಮ ಬಿಟ್ಬಿಡು, ಹೋಗಿ ಬನ್ನಿ ಅಂತ ನಂದವ್ರು ಹೇಳ್ತಾರೆ. ಈ ಕಡೆ ಅಮ್ಮ ಮತ್ತು ಮೀನಾ ಇವರಿಬ್ರು ಸೂಪರ್ ಬಗ್ಗೆ ನಾಟಕ ಆಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಆನ್ಲೈನ್ ಟಿಕೆಟ್ ಎಲ್ಲ ಬುಕ್ ಮಾಡ್ತಾರೆ, ಇವ್ರು ಥಿಯೇಟ್ರಿಗೆ ಹೋಗಿಲ್ವಂತೆ. ಅಮ್ಮ ಸುಳ್ಳು ಅಂದರೆ ಏಕೆ ಅಮ್ಮನ ಜೆರಾಕ್ಸ್ ಕಾಪಿ ಅಂತ ಇಬ್ಬರು ಮಾತಾಡ್ಕೋತಾರೆ. ನಂತರ ಗಿರೀಶ್ ಅವ್ರ ಹತ್ರ ಅಮ್ಮ ನಾನಿನ್ ಮುಂದೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂದಾಗ ಟ್ಯೂಷನ್ ಮಾಡ್ಬೋದಲ್ವಾ ಅಂತ ಪ್ರಿಯಾ ಹೇಳ್ತಾರೆ. ನೀವು ಜೊತೆಲೇ ಸೇರಿ ಮಾಡ್ಬೋದಲ್ವಾ, ಹೇಗೂ MA ಇಂಗ್ಲೀಷ್ ಮಾಡಿದ್ದೀರಾ ಅಂತ ಹೇಳಿ ಮೀನಾ ಪ್ರಿಯಾನ ಲಾಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ